ಹಲೋ ಫ್ರೆಂಡ್ಸ್, ನಾನು ರಾಜಲಕ್ಷ್ಮಿ ಯುಕ್ತಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಮಲೆನಾಡಿನ ಸಾಂಪ್ರದಾಯಿಕ ತಿಂಡಿಗಳಲ್ಲಿ ಒಂದಾದ ಉಬ್ಬು ರೊಟ್ಟಿ, ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇವಾಗ ಅಕ್ಕಿ ಹಿಟ್ಟನ್ನು ಉಪಯೋಗಿಸಿ ಇದು ಪೂರಿಯ ಹಾಗೆ ಉಬ್ಬಿರೋ ಈ ರೊಟ್ಟಿಗೆ ಉಬ್ಬು ರೊಟ್ಟಿ ಅಥವಾ ಎಣ್ಣೆ ರೊಟ್ಟಿ ಅಂತ ಕೂಡ ಕರೀತಾರೆ. ಬೆಳಗಿನ ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ಸಂಜೆ ಕಾಫಿ ಟೀ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ಹಾಗೆ ಮಕ್ಕಳು ಸ್ಕೂಲಿಂದ ಬಂದಾಗ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡಿಕೊಟ್ರೆ. ಮಾಡೋದಕ್ಕೆ ಮತ್ತು ಬಳಸೋ ಪದಾರ್ಥಗಳು ತುಂಬಾ ಸಿಂಪಲ್ಲು, ಆದರೆ ತುಂಬ ಸಾಫ್ಟಾಗಿದ್ದು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಉಬ್ಬು ರೊಟ್ಟಿ ಮಾಡೋದಕ್ಕೆ ಶುರು ಮಾಡೋಣ. ಮೊದಲು ಒಂದು ಬೌಲ್ ಕಾಯಿ ತುರಿ, ಹಾಗೆ 4-5 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು. ಹಸಿಮೆಣಸಿನ್ಕಾಯಿ ಬೇಡ ಅನ್ನೋರು ಬರೀ ಕಾಯಿ ತುರಿನ ರುಬ್ಕೊಂಡ್ರೆ ಸಾಕು. ಹಿಟ್ಟಿಗೆ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡ್ರೆ ಆಯಿತು. ಈಗ ಒಂದು ಪಾತ್ರೆಗೆ ಮೀಡಿಯಮ್ ಅಳತೆ ಲೋಟದಲ್ಲಿ 2 ಲೋಟದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಹಿಟ್ಟಿಗೆ ಅರ್ಧ ಚಮಚದಷ್ಟು ಜೀರಿಗೆ, 1-1.25 ಚಮಚದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಬೆಣ್ಣೆನ ಹಾಕ್ಕೊಂಡು ಎಲ್ಲ ಒಟ್ಟು ಮಿಕ್ಸ್ ಮಾಡ್ತಾ ಚೆನ್ನಾಗಿ ಒಮ್ಮೆ ಕಲಿಸ್ಕೊಳ್ಬೇಕು. ಹೀಗೆ ಚೆನ್ನಾಗಿ ಕಲಿಸ್ಕೊಂಡ ನಂತರ ಮೊದಲು ರುಬ್ಬಿಟ್ಟಿದ್ವಲ್ಲ ತೆಂಗಿನಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಮಿಶ್ರಣ, ಅದನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಅದೇ ಮೊದಲು ಹಸಿಮೆಣಸಿನ್ಕಾಯಿ ಬೇಡ ಅನ್ನೋರು ಈ ಹಂತದಲ್ಲಿ 1-1.25 ಚಮಚದಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಬೋದು. ಆದರೆ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ಈ ಥರ ಉಬ್ಬು ರೊಟ್ಟಿ ಕಲರ್ ಬಿಳಿ ಬರಲ್ಲ, ಸ್ವಲ್ಪ ಕೆಂಪು ಬರುತ್ತೆ. ರುಚಿಯಲ್ಲಿ ಏನೂ ಜಾಸ್ತಿ ವ್ಯತ್ಯಾಸ ಆಗಲ್ಲ. ಈಗ ಹೀಗೆ ಚೆನ್ನಾಗಿ ಕಲಿಸ್ಕೊಂಡ ನಂತರ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹೀಗೆ ಚೆನ್ನಾಗಿ ತಿಕ್ಕಿ ಕಲಿಸ್ಕೊಳ್ಬೇಕು. ಇದು ಸುಮಾರಾಗಿ ಅಕ್ಕಿ ಹಿಟ್ಟಿನ ರೊಟ್ಟಿ ಮಾಡ್ತೀವಲ್ಲ, ಹೆಚ್ಚು ಕಮ್ಮಿ ಅದೇ ಹದ ಇರುತ್ತೆ. ಇದಕ್ಕೆ ನಾನು ನೀರನ್ನು ಉಪಯೋಗಿಸಿದ್ದು ಅಂದರೆ ಮಿಕ್ಸರ್ಗೆ ಹಾಕೋಕ್ಕೆ ಮತ್ತು ಈ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ, ಎರಡೂ ಒಟ್ಟಿಗೆ ಸೇರಿಸಿ ಅಕ್ಕಿ ಹಿಟ್ಟನ್ನು ಅಳ್ಕೊಂಡಿದ್ವಲ್ಲ ಅದೇ ಮೀಡಿಯಮ್ ಅಳತೆ ಲೋಟದಲ್ಲಿ 3/4 ಕಪ್ ನೀರನ್ನು ಉಪಯೋಗಿಸ್ಕೊಂಡಿದ್ದೀನಿ. ಇಷ್ಟಿರಲಿ, ಈ ಥರ ಹಿಟ್ಟಿರಲಿ. ಒಟ್ಟು 3/4 ಲೋಟ ನೀರು ಉಪಯೋಗಿಸಿದ್ರೆ ಕರೆಕ್ಟ್ ಆಗುತ್ತೆ 2 ಲೋಟಕ್ಕೆ. ಮಿಕ್ಸರ್ಗೂ ಸೇರಿಸಿ ನಾನು ಹೇಳಿರೋದು. ಈಗ ಒಂದು 10 ನಿಮಿಷ ಅದನ್ನು ಮುಚ್ಚಿ ಇಡಬೇಕು. ಹಾಗೆಯೇ ಸ್ಟವ್ ಹೊಸ್ಬಿಟ್ಟು ಎಣ್ಣೆ ಹಾಕಿದಂಥ ಫ್ರೈಯಿಂಗ್ ಪ್ಯಾನನ್ನು ಇಡಬೇಕು. ಅದಕ್ಕೆ ಕಾಯೋಕ್ಕೆ ಸ್ವಲ್ಪ ಹೊತ್ತಾಗುತ್ತೆ. ಈಗ ಹಿಟ್ಟು ಕಲಸಿ 10 ನಿಮಿಷ ಆಗಿದೆ. ಹಿಟ್ಟನ್ನು ಇನ್ನೊಮ್ಮೆ ಹೀಗೆ ಕಲಿಸ್ಕೊಂಡು ಹೀಗೆ ದೊಡ್ಡ ನೆಲ್ಲಿಕಾಯಿ ಗಾತ್ರದಷ್ಟು ಉಂಡೆಗಳನ್ನು ಸ್ವಲ್ಪ ಮಾಡಿಟ್ಕೊಳ್ಬೇಕು. ಅದಾದಮೇಲೆ ಒಂದು ಶೀಟಿಗೆ ಮೊದಲು ಮಾತ್ರ ಸ್ವಲ್ಪ ಒಂದು 2-3 ಹನಿಯಷ್ಟು 2-3 ಡ್ರಾಪ್ಸಷ್ಟು ಎಣ್ಣೆ ಹಾಕಿಬಿಟ್ಟು ಈ ಸವರಬೇಕು. ಫಸ್ಟು ಪ್ಲಾಸ್ಟಿಕ್ ಶೀಟ್ ಮೇಲೆ ಎಣ್ಣೆನ, ನಂತರ ಈ ಉಂಡೆನಿಟ್ಬಿಟ್ಟು ಹೀಗೆ ಕೈಯಲ್ಲಿ ತಟ್ಕೊಳ್ಬೇಕು. ತುಂಬ ತೆಳ್ಳಗೆ ತಟ್ಟಬಾರ್ದು, ಉಬ್ಬಲ್ಲ. ಹಾಗೆ ಅಂತ ತುಂಬ ದಪ್ಪ ಕೂಡ ತಟ್ಟಬಾರ್ದು, ಮೀಡಿಯಮ್ ಆಗಿರಲಿ. ಈ ಥರ. ಇನ್ನು ಚಪಾತಿ ಪ್ರೆಸ್ ಇದ್ರಂತೂ ತುಂಬಾ ಸುಲಭವಾಗಿ ಇದನ್ನು ಮಾಡ್ಕೊಳ್ಬೋದು. 2 ಎಣ್ಣೆ ಸವರಿದ ಪ್ಲಾಸ್ಟಿಕ್ ಶೀಟ್ ಮಧ್ಯೆ ಈ ಉಂಡೆನ ಇಟ್ಬಿಟ್ಟು ಚಪಾತಿ ಪ್ರೆಸ್ಸನ್ನು ಮೆಲ್ಲಕ್ಕೆ ಪ್ರೆಸ್ ಮಾಡಬೇಕು. ಹೀಗೆ ಎಲ್ಲ ಹಾಳೆಗಳನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಆಗುತ್ತೆ. ತುಂಬ ದಪ್ಪನೂ ಇಲ್ಲ, ತುಂಬ ತೆಳ್ಳನೂ ಇಲ್ಲ. ಎಲ್ಲ ಒಟ್ಟಿಗೆ ಹೀಗೆ ಒಂದು ಶೀಟ್ ಮೇಲೆ ಹಾಕ್ಕೊಳ್ಬೇಕು. ಈಗ ಎಣ್ಣೆ ಕಾದಿದೆ. ಒಂದೊಂದೇ ಹಾಳೆಗಳನ್ನು ಎಣ್ಣೆಗೆ ಬಿಟ್ಟು ಸಟ್ಗದಿಂದ ಮೇಲಿಂದ ಮೇಲೆ ಈ ಕಾದಿರೋ ಎಣ್ಣೆನ ಈ ಹಾಳೆ ಮೇಲೆ ಹಾಕ್ತಾ ಇದ್ದರೆ ಹೀಗೆ ಚೆನ್ನಾಗಿ ಉಬ್ಬುತ್ತೆ. ಇದು ಒಂದು ಸಾರಿ ಉಬ್ಬಿದ ನಂತರ ಮತ್ತೊಂದು ಕಡೆಗೆ ತಿರುಗಿಸಿ ಬೇಯಿಸಬೇಕು. ಹೀಗೆ 1-2-3 ಸರ್ತಿ ಆಚೆ ಈಚೆ ತಿರುಗಿಸಿ ಬೇಯಿಸಬೇಕು. ಲೈಟಾಗಿ ಕಲರ್ ಚೇಂಜ್ ಆದಾಗ ಈಚೆ ತೆಗೆದ್ರೆ ತುಂಬ ಮೃದುವಾದ ರುಚಿಕರವಾದ ಮಲೆನಾಡ ಸ್ಪೆಷಲ್ ಉಬ್ಬು ರೊಟ್ಟಿ, ಅದೇ ಎಣ್ಣೆ ರೊಟ್ಟಿ ಸಿದ್ಧವಾಗಿರುತ್ತೆ. ಇದು ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳೋದೇ ಇಲ್ಲ ಅಂತ ಹೇಳ್ಬೋದು. ದಿಢೀರಂತ ಕೂಡ ಮಾಡ್ಬೋದು. ಇದು ಮಿಕ್ಕಿನ ಹಿಟ್ಟಿನಿಂದ ಇದೇ ಥರ ಮಾಡ್ಕೊಳ್ಬೇಕು. ಒಟ್ಟು 2 ಲೋಟ ಮೀಡಿಯಮ್ ಅಕ್ಕಿ ಹಿಟ್ಟನ್ನು ಉಪಯೋಗಿಸಿ 20 ಉಬ್ಬು ರೊಟ್ಟಿ ಸಿದ್ಧವಾಗಿದೆ. ಇದು ಮಾಡೋದಕ್ಕಂತೂ ತುಂಬಾ ಸುಲಭ, ದಿಢೀರಂತ ಕೂಡ ಮಾಡ್ಬೋದು. ಫ್ರೆಂಡ್ಸ್, ಇದನ್ನು ನೀವು ಮಾಡಿ ನೋಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ. ಇದನ್ನು ಕಾಯಿ ಚಟ್ನಿ ಅಥವಾ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.
ನನ್ನ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.